ಅಮೆರಿಕದ ಮೇಲೆ 117 ಕೇಸ್ಗಳು ಅದರ ಸಂವಿಧಾನದಲ್ಲಿ ನಾಗರಿಕರು ಮಾಡ್ಯಾರ. ಎಲ್ಲಿಯ ನಾಗರಿಕರು? ಅಮೆರಿಕದ ನಾಗರಿಕರೇ ಅಮೆರಿಕದ ಸಂವಿಧಾನದ ಮೇಲೆ, ಅದೇ ರೀತಿ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನಗಳ ಮೇಲೆ ಅಲ್ಲಿ ನಾಗರಿಕರ ಈ ಕಾಯ್ದೆಗಳು ಸರಿ ಇಲ್ಲ, ಈ ಕಾನೂನುಗಳು ಸರಿ ಇಲ್ಲ, ಈ ಕಲಂಗಳು ಸರಿ ಇಲ್ಲ ಕೇಸ್ ಮಾಡ್ಯಾರ. ಭಾರತ ದೇಶದ 75-76 ವರ್ಷದ ಇತಿಹಾಸದಲ್ಲಿ ಇವತ್ತು ಒಬ್ಬನೇ ಒಬ್ಬ ನಾಗರಿಕ ನಮಗೆ ಸಂವಿಧಾನದಿಂದ ಆಪತ್ತಕ್ಕೆ ಈ ಸಂವಿಧಾನ ಸರಿ ಇಲ್ಲ ಅಂತ ಒಂದೂ ಕೇಸಿದವರೆಗೂ ಮಾಡಿಲ್ಲ. ಆದ್ರೆ ಮನೋ ಸಂವಿಧಾನವನ್ನು ನಂಬಿಕೊಂಡಿರುವಂತಹ ಚಾತುರ್ವರ್ಣ ಪದ್ಧತಿನೇ ಬೇಕು, ಜಾತಿ ವ್ಯವಸ್ಥೆನೇ ಬೇಕು, ನಾ ಗೌಡಿಕಿನೇ ಇರ್ಬೇಕು, ನಾ ಜಮೀನ್ದಾರಿಕೆನೇ ಬೇಕನ್ನುವಂತಹ ಕೆಲವು ನಾಯಕರು ಈ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಅನಂತಕುಮಾರ್ ಹೆಗಡೆ ಅಂಡ್ ಬಿಜೆಪಿ ಟೀಮ್, ನಿಮ್ಮ ಮನೆ ಒಳಗಡೆ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಅಕ್ಕಂಜರಾಗಲಿ, ನಿಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ಶಿಕ್ಷಣ ಸಿಕ್ಕು ಅವ್ರು ಯಾವುದಾದ್ರೂ ಒಂದು ಹುದ್ದೆ ಒಳಗದಾರಂದ್ರೆ ಅದಕ್ಕೆ ನಮ್ಮಪ್ಪ ಬರೆದಿರ್ತಕ್ಕಂಥ ಸಂವಿಧಾನವೇ ಕಾರಣ. ಅನಂತಕುಮಾರ್ ಹೆಗಡೆ ಇದನ್ನ ನೇರವಾಗಿ ಹೇಳ್ತಾ ಇದ್ದೀವಿ. ಅನಂತಕುಮಾರ್ ಹೆಗಡೆ ಸಂತತಿಯವರು ಅಷ್ಟೇ ಅಲ್ಲ, ಈ ದೇಶದ ಎಲ್ಲಾ ಧರ್ಮದ, ಎಲ್ಲಾ ಜಾತಿಯ ರೈತರ, ಕಾರ್ಮಿಕರ, ವಿದ್ಯಾರ್ಥಿಗಳ, ನೌಕರಸ್ಥರ, ರಾಜಕಾರಣಿಗಳ, ನಿಮ್ಮ ಎಲ್ಲರಿಗೂ ಇವತ್ತೇನಾದ್ರೂ ಭಾರತ ದೇಶದಲ್ಲಿ ಸಮಾನತೆ ಅಥವಾ ಕಾನೂನು ಅನ್ನುವಂಥದ್ದು ಒಂದು ಏನಂತ ನಮ್ಮ ಸಂವಿಧಾನದಲ್ಲಿ. ಯಾಕೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತೀವಿ? ಏನು ಉದ್ದೇಶ? ಮಾತಾಡ್ತಿದ್ರೆ 400+ ಅಂತ, ಏನ್ 400+ ಆಯ್ತಪ್ಪ. ಒಂದು ವೇಳೆ ಇಡೀ ದೇಶದಾಗ ನೀವು ಬಿಜೆಪಿ ಬಂದ್ರೆ ಐತೆ ತಾಕತ್ತು, ಐತೆ ದಮ್ ನಿಮಗೆ ಸಂವಿಧಾನ ಚೇಂಜ್ ಮಾಡುವಂಥದ್ದು. ಒಂದ್ ಕೈ ಐತೆ ನಮ್ಗೆ ಆಕ್ರೋಶ, ನಾವು ಹೇಳ್ತೀವಿ ಆಗಂಗಿಲ್ಲ ಅಂತೇಳಿ, ಆಗಲೂಬಹುದು. ರಮೇಶ್ ಹೇಳ್ದಂಗ, ಯಾಕಂದ್ರೆ ಈ ಅಯೋಧ್ಯೆ ತೀರ್ಪು ಬರ್ತಲ್ಲ, ಅಯೋಧ್ಯೆ ತೀರ್ಪು ಬರುವಂತ ಸಂದರ್ಭದಲ್ಲಿ ನಮ್ಮ ದೇಶದ ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು, ಇಂಟೆಲಿಜೆನ್ಸಿಯನ್ನ ಬಳಸ್ಕೊಂಡು, ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ಬಂದ್ ಮಾಡಿ ಯಾವ ರೀತಿ ತೀರ್ಪನ್ನು ಕೊಟ್ಟು ಶಾಂತರನ್ನು ಮಾಡಿದ್ರಲ್ಲ, ಗಲ್ಲಿಗಳಲ್ಲಿ ಪೊಲೀಸರಿದ್ರು, ಗಲ್ಲಿಗಳಲ್ಲಿ ಗಾಡಿಗಳು ನಿಂತಿದ್ದು ಹೈಲೈಟ್ ಮಾಡಿದ್ರು. ಆ ರೀತಿ RSS ಹುಟ್ಟಿ 100 ವರ್ಷದ ಸಂದರ್ಭದಲ್ಲಿ ಇವ್ರು ಸಂವಿಧಾನ ಆ ರೀತಿ ಚೇಂಜ್ ಮಾಡ್ಬೋದು. ಎಲ್ಲ ಎಚ್ಚರಿಕೆಯಿಂದ ಇರಬೇಕು ನಮ್ಮ. ಅದಕ್ಕೆ ಪರಿಹಾರ ನಮ್ಮಪ್ಪ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ, ಈ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದೆ. ಅದರೊಳಗಡೆ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅನ್ನೋದು ನಮ್ಗೆ ವೋಟ್ ಹಾಕುವಂತ ಹಕ್ಕು. ಇದು ಯಾರೋ ನಮಗೆ ನೀವು ತಗೋರಪ್ಪ ವೋಟ್ ಹಾಕಿರತ್ತ ಬಂದಿರಲಿಲ್ಲ, ಇದು ಅಂಬೇಡ್ಕರ್ ಸಾಹೇಬರು ಹೋರಾಟ ಮಾಡುವ ಮೂಲಕ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕಿದು. ಈ ವೋಟ್ ಹಾಕುವಂತ ಹಕ್ಕ ಯಾವುದೋ ಕಾಂಜಿ ಪಿಂಜಿಗಳಿಗೆ, ಜಾತಿವಾದಿಗಳಿಗೆ, ದೇಶದ್ರೋಹಿಗಳಿಗೆ, ಇವರಿಗೆಲ್ಲ ಇಂಟ್ರೆಸ್ ಹಾಕಿ ನಾವು ಕಂಡ ಸರಾಯಿ, ಸೀರಿ, ಕುಕ್ಕರ, ಮಿಕ್ಸರ ಏನೇನೋ ಪರ್ಮಿಷನ್ ಖರೀದಿ ಮಾಡ್ಯಾರ. ಆದ್ರೆ ಈಗ ಬರುವಂತ 2024 ಲೋಕಸಭೆ ಚುನಾವಣೆ ಬಹಳ ಗಂಭೀರತೆಯಿಂದ, ಬಹಳ ವಿಚಾರ ಮಾಡಿ ನಾವು ವೋಟ್ ಹಾಕ್ಬೇಕು. ಯಾಕಂದ್ರೆ ಈ ಅನಂತಕುಮಾರ್ ಹೆಗಡೆ ಬಾಯಾಗದು ಪದೇ ಪದೇ ಬರ್ತಾ ಇದೆ ಅಂದ್ರೆ ಬಹುಶಃ ಬಲ್ಲ ಮೂಲಗಳ ಪ್ರಕಾರ ಇನ್ನೊಂದು ಸಂವಿಧಾನವನ್ನು ಕೂಡ ರೆಡಿ ಮಾಡಿದ್ದಾರೆ, ಅದನ್ನು ಲಾಗು ಮಾಡೋರಿದ್ದಾರೆ. ಅದಕ್ಕೆ ದಯವಿಟ್ಟು ನಮ್ಮ ದಲಿತ ಜನಾಂಗ ಎಚ್ಚರಿಕೆಯಿಂದ ಇರಬೇಕು. ಏನು ಬಿಡಿಲ್ಲ, ಒಂದಿಷ್ಟು ಜನ ಸೇರ್ಯಾರ ಹಿಂಗ ಹೊಯ್ಕೋತಾರ, ಮತ್ತೆ ಹೋಗಿ ನಾ ಹೇಳ ಮತ್ತೆ ಅವ್ರ ಮನ್ಯಾಗ ಕೊಡ್ತಾರ ಅನ್ನುವಂಥದ್ದಲ್ಲ. ಇಡೀ ದೇಶದ ಜನ ಅಲರ್ಟ್ ಆಗಬೇಕು. ಹೊಸ ಒಂದು ಸ್ವಾತಂತ್ರ್ಯ ಹೋರಾಟ ನಮ್ಮ ಮೊದಲೇನಪ್ಪ ಘೋಷಣೆಗಳನ್ನು ಕೂಗ್ತಾ ಇದ್ದೀವಿ, ಸಂವಿಧಾನ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ. ನಮ್ಮ ಘೋಷಣೆ ಇತ್ತು ಮೊದಲು. ಈಗ ನಮ್ಮ ಪರಿಸ್ಥಿತಿ ಹೆಂಗ್ ಬಂದಂತಂದ್ರೆ ಸಂವಿಧಾನ ಉಳಿಸಿ ದೇಶವನ್ನ ರಕ್ಷಿಸಿ ಅನ್ನುವಂತ ಪರಿಸ್ಥಿತಿ ನಮ್ಗೆ. ಇದನ್ನು ಮಾಡಿದವರು ಈ ದೇಶದ ರಾಜಕಾರಣಿ. ಮೊದಲು 70-75 ಸಂವಿಧಾನವನ್ನೇ ಜಾರಿ ಮಾಡಿಲ್ಲ. ಅವ್ರು ಹೇಳಿದ್ರಲ್ಲ 85% ಜನರಿಗೆ ಸಂವಿಧಾನದ ಅರಿವೇ ಇಲ್ಲ ಅಂತೇಳಿ. ಅದಾದ ನಂತರದ ದಿನಗಳಲ್ಲಿ ಸಂವಿಧಾನವನ್ನೇ ಚೇಂಜ್ ಮಾಡ್ತೀವಿ ಅಂತ. ಬಾಬಾ ಸಾಹೇಬರು 370ಕ್ಕೂ ಹೆಚ್ಚು ಸೀಟ್ ಬಂದ್ರೆ, ಅದು ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ವಿವಿಧ ವಿಂಗಗಳಲ್ಲಿ ಸಂವಿಧಾನ ಚೇಂಜ್ ಮಾಡಕ್ಕೆ ಯಾಕೆ ಅವಕಾಶ ಕೊಟ್ಟಪ್ಪ ಅಂದ್ರೆ, ಈ 100 ವರ್ಷದ ಜನರೇಷನ್ ಅಲ್ಲಿ ಏನಾದ್ರು ಅಭಿವೃದ್ಧಿ ಪಥದತ್ತ ಸಾಗಲಿಕ್ಕೆ ಯಾವುದಾದ್ರೂ ಕಲಂಗಳನ್ನ ಬದಲಾವಣೆ ಮಾಡ್ಬೇಕಾದ್ರೆ ಮಾಡಬಹುದು ಅಂತ ಹೇಳಿ. ಅದರ ಅರ್ಥ ಇವರು ಇಡೀ ಸಂವಿಧಾನವನ್ನು ಚೇಂಜ್ ಮಾಡಿ, ಬದಲು ಮಾಡಿ, ಆರ್ಟಿಕಲ್ಗಳನ್ನೆಲ್ಲ ಚೇಂಜ್ ಮಾಡಕ್ ಅಲ್ಲದು. ಯಾವುದೋ ಒಂದು ಕಾಯ್ದೆ ಇರ್ತದೆ, ಒಂದು ಕಾನೂನು ಇರ್ತದೆ, ಆ ಹೊಸ ಜನರೇಷನ್ಗೆ ಅನುಗುಣವಾಗಿ ಬದಲಾವಣೆ